ಮತ್ತೆ ಮುನ್ನೆಲೆಗೆ ಬಂತ ಟ್ಯಾಕ್ಸ್ ಟೆರರಿಸಂ ಬಾಂಬ್ ಅಂತ ಹೇಳಿ ಐಟಿ ರೆಡ್ಡಿ ವಿರುದ್ಧವಾಗಿ ತಿರುಗಿ ಬಿದ್ದಂತದ್ದು. ಮತ್ತೆ ಮುನ್ನೆಲೆಗೆ ಬಂತ ಟ್ಯಾಕ್ಸ್ ಟೆರರಿಸಂ ಬಾಂಬ್. ಐಟಿ ರೇಡ್ ವಿರುದ್ಧ ತಿರುಗಿ ಬಿದ್ದಂತಹ ಕರ್ನಾಟಕ ಉದ್ಯಮಿ. ಐಟಿ ಕಿರುಕುಳದಿಂದಲೇ ರಾಯ್ ಉದ್ಯಮಿ ಸಾವನ್ನಪ್ಪಿದ್ದಾರೆ ಎನ್ನುವುದು ತನಿಖೆ ಪಾರದರ್ಶಕವಾಗಿ ಇರಲಿದೆ ಅಂತ ಹೇಳ್ತಾ ಇದ್ದ. ಮತ್ತೆ ಮುನ್ನೆಲೆಗೆ ಬಂತ ಟ್ಯಾಕ್ಸ್ ಟೆರರಿಸಂ ಬಾಂಬ್. ಐಟಿ ರೇಡ್ ವಿರುದ್ಧ ತಿರುಗಿದಂತಹ ಕರ್ನಾಟಕದ ಉದ್ಯಮಿ. ಐಟಿ ಕಿರುಕುಳದಿಂದಲೇ ರಾಯ್ ಬಲಿ ಎಂದಿರುವಂತಹ ಉದ್ಯಮಿ. ತನಿಖೆ ಪಾರದರ್ಶಕವಾಗಿರಲಿದೆ ಅಂತ ಹೇಳಿರುವಂತಹ ಮೋಹನ್ ದಾಸ್ ಪೈ ಟ್ವೀಟ್ ಮೂಲಕ ಉದ್ಯಮಿ ಮೋಹನ್ ದಾಸ್ ಪೈ ಕಿಡಿ ತೆರಿಗೆ ಭಯೋತ್ಪಾದಕನಿಂದ ಸಿದ್ಧಾರ್ಥ ಕಳೆದುಕೊಂಡಿದ್ದೇವೆ, ತನಿಖೆ ಪಾರದರ್ಶಕವಾಗಿರಲಿ ಅಂತ ಹೇಳಿ ಮೋಹನ್ ದಾಸ್ ಪೈ ಹೇಳಿಕೆಯನ್ನ ನೀಡಿರುವಂಥದ್ದು. ಐಟಿಗೆ ಹೆಚ್ಚಿನ ಒಂದು ಅಧಿಕಾರ ಅಂತ ಹೇಳಿ ಉದ್ಯಮಿಗಳ ಆಕ್ಷೇಪ ಇದೆ. ಎಸ್ ವೀಕ್ಷಕರೇ, ಇನ್ನೇನು ನಿನ್ನೆ ಸಾವನ್ನಪ್ಪಿರುವಂತಹ ಆತ್ಮಹತ್ಯೆಯನ್ನು ಮಾಡಿಕೊಂಡು ಸಾವನ್ನಪ್ಪಿರುವಂತಹ ರಾಯ್ ಅವರು ಐಟಿ ರೇಡ್ನಿಂದ ಕಂಗಾಲಾಗಿ ಸಾವನ್ನಪ್ಪಿದ್ದೇನೆ ಎನ್ನುವಂತಹ ಒಂದು ವಿಚಾರಗಳನ್ನು ಹೇಳ್ಕೊಂಡಿದ್ರು ಆಗಾಗ. ಸೊ ಆ ಒಂದು ಕಾರಣಕ್ಕಾಗಿ ಐಟಿ ಸಿಕ್ಕಾಪಟ್ಟೆ ತೊಂದರೆಯನ್ನು ಕೊಡ್ತಾ ಇದೆ, ಸರಿಯಾಗಿ ತನಿಖೆ ಆಗಲಿ, ಪಾರದರ್ಶಕವಾಗಿ ನಡೀಲಿ ಅಂತ ಹೇಳಿ ಮೋಹನ್ ದಾಸ್ ಪೈ ಅವರು ಟ್ವೀಟನ್ನು ಮಾಡಿ ಹೇಳಿಕೆಯನ್ನು ನೀಡಿದ್ದಾರೆ. ಮೋಹನ್ ದಾಸ್ ಪೈ ಅವರು ಸಾಕಷ್ಟು ಜನಪರದ ಧ್ವನಿ ಎತ್ತಾ ಇರುವಂಥವರು, ಉದ್ಯಮಿಯಾಗಿದ್ದರೂ ಕೂಡ ಒಂದು ಮೂಲಭೂತ ಸೌಕರ್ಯದ ಬಗ್ಗೆಯೂ ಕೂಡ ಮಾತನಾಡುವಂಥವರು. ಸೊ ಆ ಒಂದು ಕಾರಣಕ್ಕಾಗಿ ಐಟಿ ರೇಡ್ ವಿರುದ್ಧ ಕರ್ನಾಟಕ ಉದ್ಯಮಿಗಳು ಸಾವನ್ನಪ್ತಾ ಇದ್ದಾರೆ, ಐಟಿ ಕಿರುಕುಳದಿಂದಲೇ ರಾಯ್ ಬಲಿಯಾಗಿದ್ದಾರೆ ಅಂತ ಹೇಳಿ ಉದ್ಯಮಿ ಹೇಳ್ಕೊಂಡಿದ್ದಾರೆ. ತನಿಖೆ ಪಾರದರ್ಶಕವಾಗಿರಲಿ ಅಂತ ಹೇಳಿ ಮೋಹನ್ ದಾಸ್ ಪೈ ಅವರು ಹೇಳಿದ್ದಾರೆ. ಟ್ವೀಟ್ನ ಮೂಲಕ ಉದ್ಯಮಿ ಮೋಹನ್ ದಾಸ್ ಪೈ ಕಿಡಿಕಾರಿದ್ದಾರೆ. ಜಿಎಸ್ಟಿ ಬಂದಾಗಿನಿಂದ ಟ್ಯಾಕ್ಸ್ ಟೆರರಿಸಂ ಹೆಚ್ಚಾಗಿದೆ. ಜಿಎಸ್ಟಿ ವಿಚಾರವಾಗಿ ಬಿಜೆಪಿ ಅವರು ಯಾಕೆ ಮಾತನಾಡ್ತಾ ಇಲ್ಲ? ರಾಯ್ ಆತ್ಮಹತ್ಯೆ ವಿಚಾರಕ್ಕೆ ಸಂತೋಷ್ ಲಾಡ್ ಅವರ ಬೇಸರ. ಜಿಎಸ್ಟಿ ಬಂದಾಗಿನಿಂದ ಟ್ಯಾಕ್ಸ್ ಟೆರರಿಸಂ ಹೆಚ್ಚು ಆಗ್ತಾ ಇದೆ. ಜಿಎಸ್ಟಿ ವಿಚಾರವಾಗಿ ಬಿಜೆಪಿ ಅವರು ಯಾಕೆ ಮಾತನಾಡ್ತಾ ಇಲ್ಲ? ರಾಯ್ ಆತ್ಮಹತ್ಯೆ ವಿಚಾರಕ್ಕೆ ಸಂತೋಷ್ ಲಾಡ್ ಬೇಸರ. ಸಿಜೆ ರಾಯ್ ಆತ್ಮಹತ್ಯೆ ನಮಗೆ ಬೇಸರವನ್ನ ತಂದಿದೆ. ಪ್ರಕರಣದ ತನಿಖೆಯ ಬಳಿ ಎಲ್ಲಾ ಸತ್ಯವೂ ಕೂಡ ಹೊರಬೀಳಲಿದೆ. ವಿಧಾನಸೌಧದಲ್ಲಿ ಸಚಿವ ಸಂತೋಷ್ ಲಾಡ್ ಅವರ ಹೇಳಿಕೆ ಇದಾಗಿತ್ತು. ಜಿಎಸ್ಟಿ ಬಂದಾಗಿನಿಂದ ಟ್ಯಾಕ್ಸ್ ಟೆರರಿಸಂ ಜಾಸ್ತಿ ಆಗಿದೆ, ಆ ಕಾರಣಕ್ಕಾಗಿ ರಾಯ್ನ ನಾವು ಕಳ್ಕೊಂಡ್ವಿ. ಅವರು ಒಳ್ಳೆ ಬಿಸ್ನೆಸ್ ಮ್ಯಾನ್ ಆಗಿದ್ದರು, ಅವರಂಥವರು ತುಂಬ ಜನ ವ್ಯಕ್ತಿಗಳು ಕರ್ನಾಟಕದಲ್ಲಿದ್ದಾರೆ, ಅವರಿಗೆಲ್ಲರೂ ಕೂಡ ಐಟಿ ತೊಂದರೆಯನ್ನು ಕೊಡ್ತಾ ಇದೆ, ಜಿಎಸ್ಟಿ ಬಂದಾಗಿನಿಂದ ಈ ರೀತಿ ಆಗ್ತಾ ಇದೆ ಅಂತ ಹೇಳಿ ಸಂತೋಷ್ ಲಾಡ್ ಅವರು ಹೇಳಿಕೆ ನೀಡಿದ್ರು. ಏನು ಹೇಳಿಕೆ ನೀಡಿದ್ರು ನೋಡಕ ಬನ್ನಿ. ಬಟ್ ಖಂಡಿತವಾಗ್ಲಿ ಏನೋ ಅವರು ರಾಯ್ ಮಾಡ್ಕೊಂಡಿರ್ತಕ್ಕಂಥದ್ದು ಅದು ನಿಜಕ್ಕೂ ನನಗೆ ಬಹಳ ಬೇಜಾರಾಗಿದೆ. ಈ ವಾಸ್ ಅ ವೆರಿ ಗುಡ್ ಫ್ರೆಂಡ್ ಆಫ್ ಮೈಂಡ್, ಬಟ್ ವೆರಿ ಅನ್ಫಾರ್ಚುನೇಟ್. ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಬಟ್ ಖಂಡಿತವಾಗ್ಲಿ ಏನೋ ಅವರು ರಾಯ್ ಮಾಡ್ಕೊಂಡಿರ್ತಕ್ಕಂಥದ್ದು ಅದು ನಿಜಕ್ಕೂ ನನಗೆ ಬಹಳ ಬೇಜಾರಾಗಿದೆ. ಈ ವಾಸ್ ಅ ವೆರಿ ಗುಡ್ ಫ್ರೆಂಡ್ ಆಫ್ ಮೈಂಡ್, ನನಗೆ ಮಾಹಿತಿ ಇಲ್ಲ. ಬಟ್ ಖಂಡಿತವಾಗ್ಲಿ ಏನೋ ಅವರು ರಾಯ್ ಮಾಡ್ಕೊಂಡಿರ್ತಕ್ಕಂಥದ್ದು ಅದು ನಿಜಕ್ಕೂ ನನಗೆ ಬಹಳ ಬೇಜಾರಾಗಿದೆ. ಈ ವಾಸ್ ಅ ವೆರಿ ಗುಡ್ ಫ್ರೆಂಡ್ ಆಫ್ ಮೈಂಡ್, ಬಟ್ ವೆರಿ ಅನ್ಫಾರ್ಚುನೇಟ್. ಲಾಡ್ ಅವರು ಬೇಸರ ವ್ಯಕ್ತಪಡಿಸಿರುವಂತಹ ಬರೀ ಈ ರೀತಿ ಆಗಿತ್ತು. ನನಗೆ ವೆರಿ ಗುಡ್ ಫ್ರೆಂಡ್ ಆಗಿದ್ರು, ಅವರ ಜೊತೆಗೆ ಒಡನಾಟ ಜಾಸ್ತಿ ಇತ್ತು, ಯಾಕೆ ಹೀಗೆ ಮಾಡಿಕೊಟ್ರು ಗೊತ್ತಿಲ್ಲ ಅಂತ ಹೇಳಿ ವಿಚಾರಗಳನ್ನ ಹೇಳ್ತಾ ಇದ್ದಾರೆ.